ನಮಸ್ಕಾರ ಎಲ್ಲರಿಗೂ. ತುಂಬಾ ದಿವಸ ಆದ್ಮೇಲೆ ಒಂದು ಅಡುಗೆ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಕಿಚನ್ಗೆ ಸ್ವಾಗತ. ಏನಂತ ಫ್ಯಾನ್ಸಿ ಆಗಿಲ್ಲ ನಮ್ಮ ಕಿಚನ್, ನೀವು ನೋಡಿರ್ತೀರಾ, ಎಲ್ಲ ಮೆಸ್ಸಿಯಾಗೇ ಇದೆ. ಸೊ ಇವತ್ತು ನಾವು ತೋರಿಸ್ತಾ ಇರೋ ರೆಸಿಪಿ ಮಟನ್ ಬಿರಿಯಾನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಮಟನ್ ಬಿರಿಯಾನಿ ಅಂತ. ಇವತ್ತು ಮಟನ್ ಬಿರಿಯಾನಿ ಮಾಡೋಕ್ಕೆ ಚೆಫ್ಸ್ ಯಾರು ಅಂದರೆ ಮೊದಲಾಗಿ ನಮ್ಮಮ್ಮ ಹೆಲ್ಪ್ ಮಾಡೋಕ್ಕೆ, ಆಮೇಲೆ ಮೇಯ್ನಾಗಿ ಬಿರಿಯಾನಿ ಮಾಡೋಕ್ಕೆ ನಮ್ಮ ಅತ್ತೆ. ಮೊದಲಿಗೆ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಬೇಕು, ಅಡುಗೆ ಎಣ್ಣೆ. ಇವಾಗ ಎಣ್ಣೆ ಕಾದ ಮೇಲೆ ಈ ಮಸಾಲೆ ಎಲ್ಲ ಹಾಕ್ಕೊಬೇಕು. ಏನೇನಿದೆ ಇದರಲ್ಲಿ? ಚಕ್ಕೆ, ಲವಂಗ, ಕಲ್ಲುವ, ಸ್ಟಾರ್ ಹೂವು, ಆಮೇಲೆ ಕಪ್ಪುದು ಲವಂಗ ಅದೆಲ್ಲ ಹಾಕಿದ್ದೀನಿ. ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಪಲಾವ್ ಐಟಮ್ಸ್ ಅಂತ. ಇವಾಗ ಒಂದು 4 ಈರುಳ್ಳಿ ಕುಯ್ಕೊಂಡಿದ್ವಿ. ಆ ಈರುಳ್ಳಿನ ಉದ್ದುದ್ದು ಕುಯ್ಕೊಬೇಕು, ಹಾಕಬೇಕು. ಚೆನ್ನಾಗಿ ಬಾದಿಸ್ಕೊಳ್ಳಿ ಕಲರ್ ಬರೋವರೆಗೂ. ಇವಾಗ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವೇ ರುಬ್ಕೊಂಡಿರೋದು ತೋರಿಸಿದ್ನಲ್ಲ, ಅದು ಬೇಕಿದ್ರೆ ನೀವು ಆಚೆಯಿಂದ ತಂದು ಹಾಕೊಬೋದು. ನಾವೇ ಮನೇಲಿ ಮಾಡೋದಾದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀವಿ. ಎಷ್ಟು ಹಾಕಿದ್ದೀವಿ? ಒಂದು 20 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಒಂದು 20 ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ತಕ್ಕಂಗೆ ಹಾಕೊಬೋದು. ಇವಾಗ ಪುದೀನ ಹಾಕ್ತಾ ಇದ್ದೀವಿ. ಎಷ್ಟು ಹಾಕ್ತಾ ಇದೆಯಾ? ಒಂದು 1/4 ಕಟ್ ಹಾಕಿದ್ದೀವಿ. ತೊಳೆದ್ಬಿಟ್ಟು ಹಾಕ್ತಾ ಇದ್ದೀವಿ ಎಲ್ಲ. ಇವಾಗ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕಬೇಕು. ಎಷ್ಟು ಟೊಮ್ಯಾಟೊ ಹಾಕಿದ್ದೀವಿ? 5-6 ಟೊಮ್ಯಾಟೊ ಕಟ್ ಮಾಡ್ಕೊಂಡು ಹಾಕಿದ್ದೀವಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ, ನೀವು ಎಷ್ಟು ಮಾಂಸ ತರ್ತೀರೋ ಅದ್ರ ಮೇಲೆ ನೀವೇ ಅಂದಾಜು ಮಾಡ್ಕೊಂಡು ಹಾಕೋಬೇಕು. ಚೂರು ಅರಿಶಿನ ಹಾಕಿ, ಆಂಟಿಬಯೋಟಿಕ್ ಮೈಗೆ ಒಳ್ಳೆಯದು ಅಂತ, ಜೊತೆಗೆ ಸ್ವಲ್ಪ ಕಲರ್ ಬರಲಿ ಅಂತ ಹಾಕ್ತಿದ್ದೀವಿ. ನಾವಿದೆಲ್ಲ ಹಾಕ್ತಾ ಇರೋದು 1 kg ಮಟನ್ಗೆ. ನೀವು ಜಾಸ್ತಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಹಾಕ್ಬೇಕು. ಚೆನ್ನಾಗಿ ಬೆಂದ ಮೇಲೆ ಮೊಸರು ಹಾಕಬೇಕು. 1 ಗ್ಲಾಸಷ್ಟು ಮೊಸರು ಹಾಕ್ಬೇಕು. ಚೆನ್ನಾಗಿ ಬೆಂದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿ, ಮತ್ತೆ ಒಂಚೂರು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದಾರೆ, ಮನೇಲೆ ಮಾಡಿರೋದು. ಜೊತೆಗೆ ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀವಿ. 1 ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಆಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿ. ನಂತರ ಬೆಂದಾದ್ಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮತ್ತೆ ಬೇಯಿಸ್ಬೇಕಾ? ಒಂದು 5 ನಿಮಿಷ ಚೆನ್ನಾಗಿ ಬೆಂದ್ಮೇಲೆ ಮಾಂಸ ಹಾಕಲ್ಲ. ಇದು ಬೇರೆವರೆಗೂ ನೀವು ಹೋಗ್ಬಿಟ್ಟು ಮಾಂಸನ ತೊಳ್ಕೊಳ್ಳಿ. ಇವಾಗ ವಾಶ್ ಮಾಡಿರೋ ಮಟನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕಿ. 1 kg ಮಟನ್. ನಾವಿಲ್ಲಿ 1 kg ಮಟನ್ ಹಾಕ್ತಿದ್ದೀವಿ. ಇದೇ ಮಸಾಲೆಗೆ ವೆಜಿಟೇರಿಯನ್ ಅವರು ತರಕಾರಿ ಹಾಕೊಂಡು ಮಾಡ್ತಾರೆ. ಪನ್ನೀರೆಲ್ಲ ಹಾಕೊಂಬೋದು ತಾನೆ? ಪನ್ನೀರು, ಸೋಯಾಬೀನ್ ಅದೆಲ್ಲ ಹಾಕಿ ಮಾಮೂಲಿ ಬಿರಿಯಾನಿ ಥರನೇ ಮಾಡ್ತೀವಿ. ನೀವು ಚಿಕನ್ ಹಾಕೊಬೋದು, ಪನ್ನೀರ್ ಹಾಕೊಬೋದು, ಮಶ್ರೂಮ್ ಹಾಕೊಬೋದು. ವೆಜಿಟೇರಿಯನ್ಸ್ ಅವರೇ ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ. ಪನ್ನೀರ್, ಮಶ್ರೂಮ್ ಏನಾದರೂ ಹಾಕೊಳ್ಳಿ ಚಿಕನ್ ಬದಲಾಗಿ, ಮಟನ್ ಬದಲಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವು ಕಲ್ಲುಪ್ಪು ಹಾಕ್ತಾ ಇದ್ದೀವಿ. ಪುಡಿ ಉಪ್ಪು ಹಾಕ್ಬೋದಲ್ಲ? ಹಾಕ್ಬೋದು. ಯಾವ ಗ್ಲಾಸಲ್ಲಿ ಅಕ್ಕಿ ಅಳತೆ ತೊಗೊಂಡು ಇಟ್ಕೊಂಡಿರ್ತೀರೋ ಪಕ್ಕಕ್ಕೆ, ಅದೇ ಗ್ಲಾಸಲ್ಲಿ ಇವಾಗ ನಾವು 4 ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಲ್ಲಿ 8 ಗ್ಲಾಸ್ ನೀರು ಹಾಕ್ತಾ ಇದ್ದೀವಿ. ಇನ್ನು ಅಕ್ಕಿ ಹಾಕಿಲ್ಲ. ಹೇಳಿದೆ ನಿಮಗೆ, ಅಕ್ಕಿ ಸಮಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕಬೇಕು. ಅದ್ರ ಜೊತೆಗೆ ಇನ್ನೊಂದು ಚೂರು ಒಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕಿ ಮಟನ್ ಬೇಯಬೇಕು ಅಂತ. ಮಟನ್ ಅಲ್ವಾ, ಅದಕ್ಕೆ. ಇವಾಗ ಇದೆಲ್ಲ ಆದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ
ಬಲ್ತಿರೋ ಮಟನ್ ಆದರೆ ಒಂದು 4 ವಿಷಲ್ ಹಾಕ್ಸಿ, ಇಲ್ಲ ಎಳೆದು ಅಂದರೆ ಒಂದು 3 ಹಾಕ್ಸಿ. ವಿಷಿಲೆಲ್ಲ ಆರಿದ್ಮೇಲೆ ನೀವು ಮಸಾಲ ಟೇಸ್ಟ್ ನೋಡ್ಬೋದು, ಉಪ್ಪು ಖಾರ ನೋಡ್ಬೋದು, ಆಮೇಲೆ ಮಾಂಸ ಬೆಂದಿದೆಯಾ ನೋಡ್ಬೋದು. ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕೊಬೇಕು. ಹಾಕೊಂಡು ಮತ್ತೆ 1 ವಿಷಲ್ ಹಾಕಿಸ್ಬೇಕು. ಜೊತೆಗೆ ಮಟನ್ ಆಗಿದ್ರೆ ಕೊಬ್ಬನ್ನ ಸೆಪ್ರೇಟ್ ಮಾಡಿ ಇಟ್ಕೊಂಡು ಅದನ್ನು ಲಾಸ್ಟಲ್ಲಿ ಹಾಕಿ, ಯಾಕೆಂದರೆ ಅದು ಬೇಗ ಬೆಂದೋಗುತ್ತೆ. ಒಂದು ನಿಂಬೆನಲ್ಲ ಅರ್ಧ ನಿಂಬೆಹಣ್ಣು ಹಾಕಿ, ಅಕ್ಕಿ ಮತ್ತು ಕೊಬ್ಬು ಒಂಚೂರು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕಲಸಿ 1 ವಿಷಲ್ ಹಾಕೋಕ್ಕೆ ಬಿಡಿ. ವಿಷಲ್ ಆರಿದ್ಮೇಲೆ ನಮ್ಮ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ. ತುಂಬ ಟೇಸ್ಟಿಯಾಗಿತ್ತು, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.